ತುಂಬಾ ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಈ ಮ್ಯಾನಿಫೆಸ್ಟೇಷನ್ ಎಲ್ಲ ನಮ್ಗೆ ವರ್ಕ್ ಆಗಲ್ಲ ಬಿಡಿ, ಇದೆಲ್ಲ ಏನಿದ್ರು ಸೆಲೆಬ್ರಿಟೀಸ್ಗೆ, ರಿಚ್ ಆಗಿರೋರಿಗೆ ಮಾತ್ರ ವರ್ಕ್ ಆಗೋದು ಅಂತ. ಯೂನಿವರ್ಸಿಗೆ ಎಲ್ಲರೂ ಒಂದು, ಅವರಿಗೆಲ್ಲ ವರ್ಕ್ ಆಗ್ತಿದೆ, ನಿಮಗೆ ವರ್ಕ್ ಆಗ್ತಿಲ್ಲ ಅಂದ್ರೆ ನೀವೆಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಮೊದಲು ತಿಳ್ಕೊಳ್ಳಿ. ಆ ಮ್ಯಾನಿಫೆಸ್ಟೇಷನ್ ನ ಭಯದಿಂದ ಮಾಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್, ಎರಡನೇದಾಗಿ ನೀವು ಬಾಯಲ್ಲಿ ಒಂದು ಹೇಳ್ತಾ ಇರ್ತೀರಾ, ಆದ್ರೆ ನಿಮ್ಮ ಇನ್ನರ್ ಫೀಲಿಂಗ್ಸ್ ಬೇರೆನೇ ಆಗಿರೋದಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಬಿಲೀಫ್ಸ್ ಏನ್ ಬೇಕು ಅನ್ನೋ ಕ್ಲಾರಿಟಿ ನಿಮಗೆ ಇಲ್ಲದೆ ಇರೋದು. Hello everyone, welcome back to my channel Mind Magic with Jo. ನಾನು ಜ್ಯೋತಿ ಮಧುಸೂದನ್. I am a certified child psychologist, inner child healer, law of attraction and manifestation coach, pranic healing practitioner, also spiritual seeker. ತುಂಬಾ ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಈ ಮ್ಯಾನಿಫೆಸ್ಟೇಷನ್ ಎಲ್ಲ ನಮ್ಗೆ ವರ್ಕ್ ಆಗಲ್ಲ ಬಿಡಿ, ಇದೆಲ್ಲ ಏನಿದ್ರು ಸೆಲೆಬ್ರಿಟೀಸ್ಗೆ, ರಿಚ್ ಆಗಿರೋರಿಗೆ ಮಾತ್ರ ವರ್ಕ್ ಆಗೋದು ಅಂತ. ಫ್ಯಾಕ್ಟ್ ಏನಂದ್ರೆ, ರಿಚ್ ಆಗಿರೋರು, ಸೆಲೆಬ್ರಿಟೀಸ್ಗಳು ಕೂಡ ಮ್ಯಾನಿಫೆಸ್ಟೇಷನ್ ಮಾಡಿನೇ ಅವರು ಆ ಒಂದು ಸ್ಟೇಜ್ ಅಲ್ಲಿ ಇದ್ದಾರೆ. ನನ್ನ ಕ್ವೆಶನ್, ಅವ್ರಿಗೆ ವರ್ಕ್ ಆಗಿದೆ ಅಂದ್ರೆ ನಿಮ್ಗೆ ಯಾಕೆ ವರ್ಕ್ ಆಗಲ್ಲ? ಯಾಕಂದ್ರೆ ನೀವ್ ಆತರ ಯೋಚನೆ ಮಾಡ್ತಿದ್ದೀರಾ, ನನಗೆ ವರ್ಕ್ ಆಗಲ್ಲ ಅಂತ. ಯೂನಿವರ್ಸಿಗೆ ಎಲ್ಲರೂ ಒಂದೇ, ಅವರಿಗೆಲ್ಲ ವರ್ಕ್ ಆಗ್ತಿದೆ, ನಿಮಗೆ ವರ್ಕ್ ಆಗ್ತಿಲ್ಲ ಅಂದ್ರೆ ನೀವೆಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಮೊದಲು ತಿಳ್ಕೊಳ್ಳಿ. ಆ ಮಿಸ್ಟೇಕ್ಸ್ ನ ಸರಿ ಮಾಡ್ಕೊಳ್ಳಿ, ನಿಮಗೆ ಬೇಕಾಗಿರೋದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂದ್ರೆ, ನೀವು ಮ್ಯಾನಿಫೆಸ್ಟೇಷನ್ ನ ಭಯದಿಂದ ಮಾಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್, ನೀವು ಮನಿ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ, ನನ್ಗೆ ಮನಿ ಮ್ಯಾನಿಫೆಸ್ಟ್ ಮಾಡ್ತಾ ಇದೆ, ಈ ಮನಿ ಸಿಕ್ಕಿಲ್ಲ ಅಂದ್ರೆ ನನಗೆ ಕಷ್ಟ ಆಗುತ್ತೆ, ನನಗೆ ಪ್ರಾಬ್ಲಮ್ ಆಗುತ್ತೆ, ಈ ತರ ನೀವು ಭಯ ಪಡ್ತಿರ್ತೀರಾ. ನೀವು ಒಂದು ಪಾರ್ಟ್ನರ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ, ಅಯ್ಯೋ ನಂಗೆ ಪಾರ್ಟ್ನರ್ ಬೇಕೇ ಬೇಕು, ಸಿಕ್ಕಿಲ್ಲ ಅಂದ್ರೆ ನನ್ನ ಲೈಫಲ್ಲಿ ನಾನು ಅಲೋನ್ ಆಗ್ಬಿಡ್ತೀನಿ, ನನ್ಗೇನು ಸಿಗಲ್ಲ, ಈ ತರ ಯಾವಾಗ ನೀವು ಈ ಭಯದಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ, ನೀವು ಯೂನಿವರ್ಸಲ್ಗೆ ಭಯದ ಸಿಗ್ನಲ್ ನ ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಎನರ್ಜಿ ಯಾವುದೇ ಕಾರಣಕ್ಕೂ ಮ್ಯಾಚ್ ಆಗಲ್ಲ. ನೀವು ಯಾವಾಗ ಈ ಭಯದಿಂದ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರಾ, ನೀವು ಭಯನ ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ. ಸೊ ನಿಮ್ ಕೈ ಆಗಲ್ಲ, ಇದು ನಿಮ್ಗೆ ಸಿಗಲ್ಲ ಅನ್ನೋ ಸಿಗ್ನಲ್ ನ ನೀವು ಯೂನಿವರ್ಸಿಗೆ ಕಳಿಸ್ತಿರ್ತೀರಾ. ಹಾಗಾಗಿನೇ ನಿಮ್ಗೆ ಇದು ಮ್ಯಾನಿಫೆಸ್ಟ್ ಆಗಿರೋದಿಲ್ಲ. ಎರಡನೇದಾಗಿ, ನೀವು ಬಾಯಲ್ಲಿ ಒಂದು ಹೇಳ್ತಾ ಇರ್ತೀರಾ, ಆದ್ರೆ ನಿಮ್ಮ ಇನ್ನರ್ ಫೀಲಿಂಗ್ಸ್ ಬೇರೆನೇ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿರೋ ಹಾಗೆ, ನಿಮ್ಮ ಬಾಯಲ್ಲಿ ಹೇಳೋ ವರ್ಡ್ಸ್ ಗಳಿಂದ ಮ್ಯಾನಿಫೆಸ್ಟೇಷನ್ ಆಗೋದಿಲ್ಲ. ನೀವು ಏನನ್ನೇ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ರೆ, ಮೊದಲನೇದಾಗಿ ನಿಮ್ಮ ಫೀಲಿಂಗ್ಸ್ ಯೂನಿವರ್ಸ್ಗೆ ಅಲೈನ್ ಆಗಿರ್ಬೇಕು. ಆಗ ಮಾತ್ರನೇ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಸೊ ಈಗ ನೀವು ಬಾಯಲ್ಲಿ ಐ ಆಮ್ ರಿಚ್ ಅಂತ ಹೇಳ್ತಿರ್ತೀರಾ, ಬಟ್ ಇನ್ನರ್ ಫೀಲಿಂಗ್ಸ್ ಅಲ್ಲಿ ಐ ಆಮ್ ಸ್ಟ್ರಗ್ಲಿಂಗ್, ನನಗೆ ತುಂಬಾ ಕಷ್ಟ ಇದೆ, ನನ್ನ ಹತ್ರ ದುಡ್ಡಿಲ್ಲ, ಈ ತರ ನಿಮ್ಮ ಫೀಲಿಂಗ್ಸ್ ಇದ್ರೆ ಯಾವುದೇ ಕಾರಣಕ್ಕೂ ಅದು ಮ್ಯಾನಿಫೆಸ್ಟ್ ಆಗೋದಿಲ್ಲ. ಯಾಕಂದ್ರೆ ಫೀಲಿಂಗ್ಸ್ ಇಂದ ಮಾತ್ರನೇ ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕಾಗತ್ತೆ. ಸೊ ನಿಮ್ಮ ಬಾಯಲ್ಲಿ ಹೇಳೋ ವರ್ಡ್ಸ್, ನಿಮ್ಮ ಮ್ಯಾನಿಫೆಸ್ಟೇಷನ್, ಫೀಲಿಂಗ್ ಎರಡೂ ಕೂಡ ಅಲೈನ್ ಆದ್ರೆ ಮಾತ್ರನೇ ನೀವು ಏನನ್ನಾದ್ರೂ ಮ್ಯಾನಿಫೆಸ್ಟ್ ಮಾಡೋಕ್ಕಾಗತ್ತೆ. ಹಾಗಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಬಿಲೀಫ್ಸ್, ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ, ನಮ್ಮ ಒಂದು ಲೈಫ್ನ ಡಿಸಿಷನ್ ಅಥವಾ ನಾವು ಏನೇ ಒಂದು ಮಾಡಬೇಕು ಅಂದ್ರೆ, ನಮ್ಮ 90% ನಾವು ಸಬ್ ಕಾನ್ಶಿಯಸ್ ಇಂದಾನೆ ತಗೊಳ್ತೀವಿ, ಬರೀ 10% ಮಾತ್ರ ಕಾನ್ಶಿಯಸ್ ಆಗಿ ಥಿಂಕ್ ಮಾಡ್ತೀವಿ ಅಂತ. ಸೊ ನಿಮ್ಮ ಸಬ್ ಕಾನ್ಶಿಯಸ್ ಬಿಲೀಫ್ ಅಲ್ಲಿ ಯು ಕಾಂಟ್ ಡೂ ಎನಿಥಿಂಗ್, ನಿನ್ ಕೈಲಿ ಏನು ಮಾಡೋಕ್ಕಾಗಲ್ಲ, ನಿನ್ ಲೈಫಲ್ಲಿ ನೀನ್ ಇಷ್ಟೇ, ಈ ತರ ಎಲ್ಲ ಆಲ್ರೆಡಿ ಬಿಲೀಫ್ ಸಿಸ್ಟಮ್ ಸ್ಟೋರ್ ಆಗಿದ್ರೆ ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೀವು ಏನೇ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೋದಾಗ ನಿಮ್ಮ ಸಬ್ ಕಾನ್ಶಿಯಸ್ ಬಿಲೀಫ್ ನಿಮ್ನ ತಡಿತಾ ಇರುತ್ತೆ, ನೋ ಯು ಕಾಂಟ್ ಡೂ, ನೀನ್ ಇದನ್ನ ಮಾಡೋಕ್ಕಾಗಲ್ಲ ಅಂತ. ಸೊ ಮೊದಲನೇದಾಗಿ ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಏನ್ ಆಲ್ರೆಡಿ ಫೀಡ್ ಆಗಿದೆ ಅದನ್ನ ರೀಫೈರ್ ಮಾಡಿಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಖಂಡಿತ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಮಿಸ್ಟೇಕ್, ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀರಾ. ಒಂದು 10 ನಿಮಿಷ ಕುತ್ಕೊಂತೀರಾ, ವಿಜುವಲೈಸ್ ಮಾಡ್ತೀರಾ ಪಾಸಿಟಿವ್ ಆಗಿ, ಇನ್ನು ಉಳಿದಿರೋ 24 ಗಂಟೆ ಕೂಡ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರ್ತೀರಾ. ಇದಾಗತ್ತಾ, ಹಿಂಗಾಗತ್ತೆ, ಈ ತರ. ಸೊ ಈ ಒಂದು ನೆಗೆಟಿವ್ ಥಿಂಕಿಂಗ್ಸ್ ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿನ ಬ್ಲಾಕ್ ಮಾಡ್ತಿರತ್ತೆ. ನೆಕ್ಸ್ಟ್ ಮಿಸ್ಟೇಕ್, ನೀವು ಆ ಒಂದು ರಿಸಲ್ಟ್ಗೆ ತುಂಬಾ ಅಟ್ಯಾಚ್ ಆಗಿರ್ತೀರಾ. ಒಂದೇನೋ ಒಂದು ಮ್ಯಾನಿಫೆಸ್ಟ್ ಮಾಡಿ, ಯಾಕಿನ್ನೂ ಆಗಿಲ್ಲ, ಇನ್ನೂ ಆಗಿಲ್ವಲ್ಲ, ಯಾಕೆ ಆಗ್ಬೇಕಿತ್ತು ಇಷ್ಟು ಬೇಗ, ಯಾಕೆ, ಈ ತರ ಯಾವಾಗ ನೀವು ಡಿಸ್ಪ್ರೈಟ್ ಆಗಿ ಆಗಿಲ್ಲ ಅಂತ ಹೇಳ್ತಾ ಇರ್ತೀರಾ, ಅವಾಗ ಏನಾಗುತ್ತೆ, ಅದೇ ತರ ಸಿಗ್ನಲ್ ಯೂನಿವರ್ಸಿಗೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಒಂದು ಮ್ಯಾನಿಫೆಸ್ಟೇಷನ್ ಮಾಡಿ ಅದಕ್ಕೆ ಒಂದಷ್ಟು ಟೈಮ್ ಅಂತ ಕೊಡಿ, ಅದಾದ್ಮೇಲೆ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಇಲ್ಲಿ ಕುತ್ಕೊಂಡು ನಾನು ಇವಾಗ್ಲೇನೆ ನನ್ಗೆ ಎಲ್ಲ ಬೇಕು ಅಂತಂದ್ರೆ ಅದಾಗೋದಿಲ್ಲ. ಸೊ ಯಾವುದೇ ಒಂದು ವಸ್ತುನ ನೀವು ಏನೇ ಒಂದು ಬೇಕು ಅಂತ ಹೇಳಿ ಆರ್ಡರ್ ಮಾಡಿರ್ತೀರಾ, ಅದು ಬರೋವರೆಗೂ ನೀವು ಕಾಯ್ತೀರಾ ಅಲ್ವಾ? ಇದು ಕೂಡ ಹಾಗೇನೆ, ನಿಮ್ಮ ಪ್ರಯತ್ನನ ನೀವು ಪಟ್ಟು ರಿಸಲ್ಟ್ನ ಯೂನಿವರ್ಸಿಗೆ ಬಿಡಿ. ಯೂನಿವರ್ಸಿಂದ ನಿಮ್ಗೇನ್ ಬೇಕು ಅದು ಮ್ಯಾನಿಫೆಸ್ಟ್ ಆಗುತ್ತೆ. ನೆಕ್ಸ್ಟ್ ಮಿಸ್ಟೇಕ್, ನಿಮ್ಗೇನ್ ಬೇಕು ಅನ್ನೋ ಕ್ಲಾರಿಟಿ ನಿಮ್ಗೆ ಇಲ್ಲದೆ ಇರೋದು. ಇವತ್ತು ಕುತ್ಕೊಳ್ತೀರಾ, ಒಂದು
ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ, ಏನೋ ಒಂದ್ ಬೇಕು ಅಂತ ಹೇಳ್ತೀರಾ, ನೆಕ್ಸ್ಟ್ ಡೇ ಬೇರೆದು ಹೇಳ್ತೀರಾ. ಈ ತರ ಫಾರ್ ಎಕ್ಸಾಂಪಲ್ ಇವತ್ತು ನೀವು ನಿಮ್ಗೆ 1 ಲಕ್ಷ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿದ್ರೆ ನಾಳೆ ಕುತ್ಕೊಂಡು 3 ಲಕ್ಷ ಬೇಕು ಅಂತ ಹೇಳ್ತೀರಾ. ಸೊ ಈ ತರ ನೀವು ಕ್ಲಾರಿಟಿನೇ ಇಲ್ದಿರ ಮ್ಯಾನಿಫೆಸ್ಟ್ ಮಾಡಿದ್ರೆ ಖಂಡಿತ ಅದು ವರ್ಕ್ ಆಗೋದಿಲ್ಲ. ಯೂನಿವರ್ಸಿಗೆ ನೀವು ಕನ್ಫ್ಯೂಸ್ ಸಿಗ್ನಲ್ ಕೊಡ್ತಾ ಇರ್ತೀರಾ. ಸೊ ಯಾವಾಗ ಕನ್ಫ್ಯೂಸ್ ಆಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಬ್ಲಾಕ್ ಆಗುತ್ತೆ, ಆವಾಗ ನಿಮಗೆ ಬೇಕಾಗಿರೋದು ಕೂಡ ನಿಮಗೆ ಸಿಗೋದಿಲ್ಲ. ಈ ತರ ಎಲ್ಲ ಮಿಸ್ಟೇಕ್ಸ್ನ ನೀವು ಮಾಡಿ ಮ್ಯಾನಿಫೆಸ್ಟೇಷನ್ನ ಬ್ಲಾಕ್ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ಬೇರೆಯವ್ರಿಗೆ ಮ್ಯಾನಿಫೆಸ್ಟ್ ಆಗ್ತಿರೋದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇರ್ತೀರಾ. ಸೊ ಇಷ್ಟರಲ್ಲಿ ನೀವೇನು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡು ಆ ಮಿಸ್ಟೇಕ್ಸ್ನ ಸರಿ ಮಾಡ್ಕೊಳ್ಳಿ. ನಿಮ್ಗೇನು ಬೇಕು ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ ವಿಡಿಯೋಗೆ ನನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಬಾಯ್ ಬಾಯ್.